ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದಾಗೆ ಉಂಟಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಅಪ್ಪ ತಂದೆಯೇ ಆರಾಧನೆ, ಅಪ್ಪ ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಆರಾಧನೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ಕೃತಜ್ಞತೆ, ಪವಿತ್ರ ಪವಿತ್ರ ಆತ್ಮರೇ ಕೃತಜ್ಞತೆ, ಪವಿತ್ರ ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ, ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ, ಪವಿತ್ರ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ, ಪವಿತ್ರ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ, ಪವಿತ್ರ ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ, ಓ 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 ಪವಿತ್ರ ಶಕ್ತಿ ಆತ್ಮರೇ ನನ್ನಲ್ಲಿ ಬನ್ನಿರಿ, ಶಕ್ತಿ ಆತ್ಮರೇ ನನ್ನಲ್ಲಿ ಬನ್ನಿರಿ, ಅಗ್ನಿ ಆತ್ಮರೇ ನನ್ನಲ್ಲಿ ಬನ್ನಿರಿ, ಅಗ್ನಿ ಆತ್ಮರೇ ನನ್ನಲ್ಲಿ ಬನ್ನಿರಿ, ಗಾಳಿಯಾದ ಆತ್ಮರೇ ನನ್ನಲ್ಲಿ ಬನ್ನಿರಿ, ಗಾಳಿಯಾದ ಆತ್ಮರೇ ನನ್ನಲ್ಲಿ ಬನ್ನಿರಿ, ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ, ಓ ಪವಿತ್ರ ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ, ಓ ಪವಿತ್ರ ನನ್ನಲ್ಲಿ ಬನ್ನಿರಿ, ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ, ಓ ಪವಿತ್ರ ನನ್ನಲ್ಲಿ ಬನ್ನಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳ ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸಲು ನೀವು ನಮ್ಮನ್ನು ಕರೆದಿದ್ದೀರಿ ಸ್ವಾಮಿ. ನಮ್ಮಲ್ಲಿ ಆಲಸ್ಯ ಉಂಟು, ನಿದ್ರಾವಸ್ಥೆ ಉಂಟು, ಬಲಹೀನತೆಗಳು ಉಂಟು. ಆದರೂ ನಮ್ಮನ್ನು ಎಚ್ಚರಿಸಿ ನಿಮ್ಮ ಮುಂದೆ ಕುಳಿತುಕೊಳ್ಳುವಂತೆ ನಮಗೆ ಪ್ರೇರಣೆಯನ್ನು ಕೊಟ್ಟವರು ನೀವಾಗಿದ್ದೀರಿ ಸ್ವಾಮಿ. ಸ್ವಾಮಿ, ನಿಮ್ಮ ಮುಂದೆ ಕುಳಿತು ಸದಾ ಪ್ರಾರ್ಥಿಸಲು ನಮ್ಮನ್ನು ಕರುಣಿಸಿರಿ. ನಾವು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಯಾರಿಗಾಗಿ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕು ಎಂಬುದನ್ನು ನನಗೆ ಕಲಿಸಿಕೊಡಿರಿ.
ಓ ಯೇಸುವೆ, ನಮ್ಮ ಬದುಕು, ನಮ್ಮ ಬದುಕಿನ ಪ್ರತಿಯೊಂದು ಕ್ಷಣಗಳು ನಿಮ್ಮ ಮುಂದೆ ಇದೆ. ನೀವೇ ದೇವರಾಗಿದ್ದೀರಿ, ದೈವ ಪುತ್ರರಾಗಿದ್ದೀರಿ. ಓ ಯೇಸುವೆ, ನಮ್ಮೆಲ್ಲರನ್ನು ಕರುಣಿಸಿರಿ. ಲೋಕದ ಸರ್ವ ಮಕ್ಕಳನ್ನು ಕರುಣಿಸಿರಿ. ಈ ಲೋಕದಲ್ಲಿರುವಂತಹ ಸರ್ವ ಮಕ್ಕಳನ್ನು ಕರುಣಿಸಿ ಆಶೀರ್ವದಿಸಿ ಅನುದಿನದ ಆಹಾರವನ್ನು ಕೊಟ್ಟು ತಾಯಿಯ ಗರ್ಭದಲ್ಲಿ ರೂಪಿತವಾಗುವ ಕ್ಷಣದಿಂದ ಮರಣದ ಕೊನೆಯ ಕ್ಷಣದವರೆಗೂ ಪೋಷಿಸುವವರು ನೀವಾಗಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು. ಮನುಷ್ಯನಾಗಿರೋ ನಾವು ಕೇವಲ ಉಸಿರಾಗಿದ್ದೇವೆ ಸ್ವಾಮಿ. ಮನುಷ್ಯನಾಗಿರೋ ನಮ್ಮಲ್ಲಿ ಕೇವಲ ಬರೀ ಲೋಕದ ಚಿಂತೆ ಪೇಚಾಟಗಳೇ ಇದೆ ಸ್ವಾಮಿ. ನಿಮ್ಮ ಸ್ವರ್ಗ ರಾಜ್ಯದ ದಾಹಗಳು ನಮ್ಮಲ್ಲಿ ಇಲ್ಲ ಸ್ವಾಮಿ. ಕ್ಷಣಾರ್ಥಕ್ಕೆ ಮಾತ್ರ ಎಂದೋ ಒಂದು ದಿನ ಒಂದು ಗಾಳಿಯು ಬೀಸಿ ಹೋದಂತೆ ನಾವು ನಿಮ್ಮ ಸ್ವರ್ಗ ರಾಜ್ಯಕ್ಕಾಗಿ ಹಂಬಲಿಸುತ್ತೇವೆ ರಾಜ. ಏಕೆಂದರೆ ಲೋಕವನ್ನು ಅಧಿಕವಾಗಿ ಪ್ರೀತಿಸುವುದರಿಂದ ನಿಮ್ಮ ಸ್ವರ್ಗರಾಗ ರಾಜ್ಯವನ್ನ ಚಿಂತಿಸಲು ಸಾಧ್ಯವಾಗುವುದಿಲ್ಲ ಸ್ವಾಮಿ. ನಾವು ಯಾವುದನ್ನು ಹೆಚ್ಚಾಗಿ ಪ್ರೀತಿಸುತ್ತೇವೋ ಅದನ್ನು ಮಾತ್ರ ನಾವು ಕಂಡುಕೊಳ್ಳಲು ಸಾಧ್ಯವಾಗಿದೆ ಸ್ವಾಮಿ. ಕರುಣೆ ತೋರಿ ಸ್ವಾಮಿ. ನಾವು ಹೆಚ್ಚೆಚ್ಚಾಗಿ ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿ, ನಿಮ್ಮ ಸ್ವರ್ಗ ರಾಜ್ಯವನ್ನು ಕಂಡುಕೊಳ್ಳುವಂತೆ ಮಾಡಿ. ಯೇಸುವಿನಿಂದ ನಾವು ವಿಶೇಷವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ನಿಮ್ಮ ತಾಯಿಯಾಗಿರುವ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ಕರುಣಿಸಿರಿ ಸ್ವಾಮಿ. ಹೊರ ದೇಶಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ದುಡಿಯುತ್ತಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ತನ್ನ ಮನೆ ಮಠವನ್ನು ಬಿಟ್ಟು, ಹೆಂಡತಿ ಮಕ್ಕಳನ್ನು ಬಿಟ್ಟು, ಕುಟುಂಬವನ್ನು ಬಿಟ್ಟು ಹಗಲು ರಾತ್ರಿ ಹೊರ ದೇಶಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅವರ ದುಃಖ, ಅವರ ಭಾರ, ಅವರ ಸಾರ, ಅವರ ಸಮಸ್ಯೆ, ಅವರ ಕೆಲಸದ ಎಲ್ಲ ಸಮಸ್ಯೆಗಳೆಲ್ಲವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಆ ಎಲ್ಲ ಮಕ್ಕಳಿಗೆ ಸಂರಕ್ಷಣೆಯನ್ನು ಕೊಡಿರಿ ಸ್ವಾಮಿ. ಎಷ್ಟೋ ಜನ ಹೊರ ದೇಶದಲ್ಲಿ ದುಡಿಯುವವರು ಊಟವೂ ಸಹ ಇಲ್ಲದೆ ಕಷ್ಟಪಡುತ್ತಾರೆ ಸ್ವಾಮಿ. ಕೆಲಸವಿಲ್ಲದೆ ಕೆಲಸ ಕಳೆದುಕೊಂಡು ಕಷ್ಟಪಡುತ್ತಾರೆ ಸ್ವಾಮಿ. ವೀಸಾಗಳಿಲ್ಲದೆ, ಪಾಸ್ಪೋರ್ಟ್ಗಳಿಲ್ಲದೆ ಕಷ್ಟಪಡುತ್ತಾರೆ ಸ್ವಾಮಿ. ತಮ್ಮ ಊರಿಗೆ ಹಿಂತಿರುಗಿ ಹೋಗಲಾರದೆ ಕಷ್ಟಪಡುತ್ತಾರೆ ಸ್ವಾಮಿ. ಇರುವ ಕೆಲಸಗಳನ್ನು ಕಳೆದುಕೊಳ್ಳುವಾಗ ಇನ್ನೊಂದು ಕೆಲಸ ಸಿಕ್ಕುವುದಕ್ಕಾಗಿ ಕಷ್ಟಪಡುತ್ತಾರೆ ಸ್ವಾಮಿ. ಇನ್ನೆಷ್ಟೋ ಜನ ವಂಚಿತರಾಗುತ್ತಾರೆ ಸ್ವಾಮಿ. ಇನ್ನೆಷ್ಟೋ ಜನ ವಂಚಿಸುವರಾಗುತ್ತಾರೆ ಸ್ವಾಮಿ. ಅವರ ಪತಿಗಾಗಿ, ಪತ್ನಿಗಾಗಿ, ಮಕ್ಕಳಿಗಾಗಿ, ಹೆತ್ತವರಿಗಾಗಿ ತಡವರಿಸುವ ಅವರ ಜೀವಿತದಲ್ಲಿರುವಂತಹ ನೋವು, ವೇದನೆ, ಭಾರಗಳನ್ನೆಲ್ಲವನ್ನ ದೂರ ಮಾಡಿ ಅವರಿಗೆ ಸಮಾಧಾನವನ್ನು ಕೊಡಿರಿ ಸ್ವಾಮಿ. ಸಂತೋಷ, ನೆಮ್ಮದಿಯನ್ನು ಕೊಡಿರಿ ಸ್ವಾಮಿ ಎಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಯೇಸುವೇ, ನಿಮಗೆ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಬೆಳಗಿನ ಜಾವದ ಈ ಸುಪ್ರಭಾತದಲ್ಲಿ ಸ್ವರ್ಗೀಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ನಿಮ್ಮ ಮುಂದೆ ಇದ್ದೇವೆ ರಾಜ. ನಮ್ಮನ್ನು ಪ್ರಾರ್ಥಿಸಲು ಬಲಪಡಿಸಿರಿ ಸ್ವಾಮಿ. ನಮ್ಮಲ್ಲಿ ಆಲಸ್ಯಗಳು ಬರುತ್ತದೆ ಸ್ವಾಮಿ. ನಿದ್ರೆಯು ನಮ್ಮ ಕಣ್ಣುಗಳಲ್ಲಿ ಸೆಳೆಯುತ್ತದೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ನಿಮ್ಮ ಪ್ರಸನ್ನತೆಯಿಂದ ತುಂಬಿ ನಾವು ಪ್ರಾರ್ಥಿಸುವಂತೆ ಮಾಡಿರಿ. ನಮ್ಮಲ್ಲಿ ದಾಹವಿದೆ ಎಂದು ನಿಮಗೆ ಗೊತ್ತು ಸ್ವಾಮಿ. ನಿಮ್ಮ ಮುಂದೆ ಬೆಳಗಿನ ಜಾವದಲ್ಲಿ ಕುಳಿತುಕೊಳ್ಳಬೇಕೇ ಎಂಬ ಆಸೆ ಇದೆ ಎಂದು ನಿಮಗೆ ಗೊತ್ತು ಸ್ವಾಮಿ. ಅದೆಷ್ಟೋ ಜನ ಬೆಳಗಿನ ಜಾವದಲ್ಲಿ 1 ಗಂಟೆಗೆ, 2 ಗಂಟೆಗೆ, 3 ಗಂಟೆಗೆ ಹೀಗೆ ಎದ್ದು ಕುಳಿತು ಪ್ರಾರ್ಥಿಸುತ್ತಾರೆ ಸ್ವಾಮಿ. ಕಾರಣ ನಿಮ್ಮಲ್ಲಿರುವಂತಹ ದಾಹ ಸ್ವಾಮಿ. ನಾವಾದರೂ ಈ 5 ಗಂಟೆಯಲ್ಲಿ ಎದ್ದೇಳಲು ಸಹ ನಾವು ಕಷ್ಟಪಡುತ್ತೇವೆ ಸ್ವಾಮಿ. ದೊಡ್ಡ ಭಾರವಾಗಿ ಅದನ್ನು ತೆಗೆದುಕೊಳ್ಳುತ್ತೇವೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಸುಪ್ರಭಾತದಲ್ಲಿ ಎದ್ದು ನಿನ್ನನ್ನು ಆರಾಧಿಸದೇ ಇರುವವರು ದಾರಿದ್ರ್ಯರು ಸ್ವಾಮಿ. ಹೌದು ಸ್ವಾಮಿ. ಬೆಳಗಿನ ಜಾವದಲ್ಲಿ ಎದ್ದು ನಿನ್ನನ್ನು ಆರಾಧಿಸಲು ನಿರಾಕರಿಸುವವನು ದಾರಿದ್ರ್ಯನಾಗಿರುತ್ತಾನೆ ಸ್ವಾಮಿ. ಅವನ ಜೀವನದಲ್ಲಿ ಏನಿದ್ದರೂ ಏನೂ ಇಲ್ಲದಂತೆ ಇರುತ್ತಾನೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಕರುಣಿಸಿರಿ ಸ್ವಾಮಿ.
ನಿಮ್ಮ ಕೃಪೆಗೆ ಪರದೇಶದಲ್ಲಿ ಹೊರದೇಶದಲ್ಲಿ ದುಡಿಯುವಂಥ ಎಲ್ಲ ಮಕ್ಕಳನ್ನು ಹಾಗೂ ಈ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವ ಯೂಟ್ಯೂಬ್ನ ಮೂಲಕವಾಗಿ, ಫೇಸ್ಬುಕ್ನ ಮೂಲಕವಾಗಿ, ವಾಟ್ಸಪ್ನ ಮೂಲಕವಾಗಿ ಹಾಗೂ ನೇರ ಪ್ರಸಾರವಾಗಿ ಪ್ರಾರ್ಥಿಸುತ್ತಿರುವಂಥ ಎಲ್ಲ ಮಕ್ಕಳನ್ನು, ಅವರ ಕುಟುಂಬವನ್ನು, ಕುಟುಂಬ ಜೀವಿತಗಳನ್ನು, ಅವರ ಕುಟುಂಬದಲ್ಲಿ ಪರದೇಶದಲ್ಲಿ ದುಡಿಯುವವರನ್ನ ಎಲ್ಲರನ್ನ ಆಶೀರ್ವದಿಸಿ ಅನುಗ್ರಹಿಸಿರಿ ಎಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ, ಆಮೇನ್. ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸುಪ್ರಭಾತ ಪ್ರಾರ್ಥನೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪಾ ತಂದೆ, ನಿನಗೆ ಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆಯು, ಘನ ಮಹಿಮೆ ಸ್ವಾಮಿ. ಈ ಸುಂದರವಾದ ಹೊಸ ದಿನದಲ್ಲಿ ನನ್ನ ರಾಜ್ಯಾಧಿರಾಜನೆ, ಸುಪ್ರಭಾತದಲ್ಲಿ ನಮ್ಮೆಲ್ಲರನ್ನು ತಟ್ಟಿ ಎಬ್ಬಿಸಿ ಇಡೀ ವಿಶ್ವದ ಮಾನವ ಕೋಟಿಯ ಎಲ್ಲ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸಲು ನಮ್ಮನ್ನು ಒಬ್ಬೊಬ್ಬರನ್ನು ಹೆಸರಿಡಿದು ಕರೆದಾತನ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದ ಅಂಗಾಂಗಗಳಾಗಿ ನಿಮ್ಮ ಮಕ್ಕಳಾಗಿ ಜೀವಿಸುವಂತ ಸೌಭಾಗ್ಯವನ್ನು ನಮಗೆ ಅನುಗ್ರಹಿಸಿಕೊಟ್ಟ ಆತನೇ ಸ್ತೋತ್ರ ರಾಜ. ಇರುವವನಾಗಿರುವ ಆತನ ನೀನಾಗಿದ್ಯ ಸ್ವಾಮಿ, ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ನಿಮ್ಮ ವಾಕ್ಯದ ಪ್ರಸನ್ನತೆಯಿಂದ ನಮ್ಮೆಲ್ಲರನ್ನು ಬೆಳಗಿನ ಸಮಯದಲ್ಲಿ ತುಂಬಿಸಿ ಸ್ಪರ್ಶಿಸಿ ಪವಿತ್ರಾತ್ಮರ ಅಭಿಷೇಕದಿಂದ ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕೆಂಬ ಪ್ರೇರಣೆಯನ್ನು ಅನುಗ್ರಹಿಸಿಕೊಡುತ್ತಿರುವ ಆತನೇ ಸ್ತೋತ್ರಪ್ಪ. ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡವನ್ನು ಮುನ್ನಡೆಸುತ್ತಿರುವ ರೊಸಾರಿ ಬ್ರದರನ್ನು, ಅವರ ಕುಟುಂಬವನ್ನು ಸ್ವಾಮಿ, ಅವರ ಮಕ್ಕಳನ್ನು, ಎತ್ತವರನ್ನು ಕಾದು ಸಂರಕ್ಷಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಆ ಮಗನ ಮೂಲಕ ಅನೇಕ ಆತ್ಮಗಳು ನಿಮ್ಮ ಬಳಿ ಕರೆತರುವಂತೆ ಅಪ್ಪ, ಮಗನ ಇಲ್ಲ ಯೋಜನೆ, ಕೆಲಸ ಕಾರ್ಯಗಳು ಸಮೃದ್ಧಿಯಾಗಿ ನೀಡಿದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಸ್ವಾಮಿ ಮುಂದೆ ಬರುವಂತ ದಿನಗಳಲ್ಲಿ ನಾವು ಹೆಚ್ಚಾಗಿ ಪ್ರಾರ್ಥಿಸಿ ನಿಮ್ಮನ್ನು ಕಂಡುಕೊಂಡು ಎಲ್ಲಾ ರೀತಿಯ ಸ್ವಾಮಿ ಲೌಕಿಕವಾದ ಚಿಂತೆಗಳ ಆಲೋಚನೆಗಳಿಂದ ಬಿಡುಗಡೆಯನ್ನು ದಯ ಪಾಲಿಸಿಕೊಟ್ಟ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ನಾನೇ ದ್ರಾಕ್ಷ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳಿಂದ ನುಡಿದ ಆತನು ನೀನಲ್ಲವ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಜ್ಜ. ಸ್ವಾಮಿ ಯೇಸುವೆ, ನಿನ್ನ ವಾಕ್ಯವನ್ನು ಗ್ರಹಿಸಿ ಅದನ್ನು ಜಯಿಸುವಂತ ಶಕ್ತಿ ನಮ್ಮ ಒಬ್ಬೊಬ್ಬರಿಗೆ ಅನುಗ್ರಹಿಸಿಕೊಡುತ್ತಿರುವ ಆತನು ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಶಿಲ್ಬೆಯನ್ನು ಹೊತ್ತುಕೊಂಡು ತಾಳ್ಮೆಯಿಂದ ಸ್ವಾಮಿ ಎಲ್ಲವನ್ನ ಸ್ವಾಮಿ ತಾಳ್ಮೆಯಿಂದ ಸಹಿಸಿಕೊಳ್ಳುವಂತ ಶಕ್ತಿಯನ್ನು ನಮ್ಮ ಒಬ್ಬೊಬ್ಬರಿಗೆ ಅನುಗ್ರಹಿಸಿಕೊಟ್ಟಿದ್ದೀರ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಜ್ಜ. ಇದುವರೆಗೂ ನಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲ ಉಪಕಾರ ವರದಾನಗಳಿಗಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಪಶ್ಚಾತ್ತಾಪದ ದೀನತೆಯನ್ನು ಅನುಗ್ರಹಿಸಿ ದುಂದುಗಾರ ಮಕ್ಕಳಂತೆ ಸ್ವಾಮಿ ನಿಮ್ಮ ಬಳಿಗೆ ಕರೆತರುವಂತ ಮಕ್ಕಳಾಗಿ ನಮ್ಮ ಒಬ್ಬೊಬ್ಬರನ್ನು ಅನುಗ್ರಹಿಸಿ ಆಶೀರ್ವದಿಸಿದ್ರ ರಜ, ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ನಮ್ಮ ಪ್ರಾರ್ಥನೆಗಳು ಕೇವಲ ಶಬ್ದವಾಗದೆ ಶಕ್ತಿಯಾಗಿ ಮಾರ್ಪಡಿಸಿ ರಾಜ, ಹೃದಯ ಅಂತರಾಳದಿಂದ ಪ್ರಾರ್ಥಿಸುವಂತ ಕೃಪೆ ನಮ್ಮ ಒಬ್ಬೊಬ್ಬರಿಗೂ ಅನುಗ್ರಹಿಸಿ ಕೊಟ್ಟಿದ್ದೀರ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಬಾಯಿಗಳನ್ನು ತೆರೆದು ಇಂದು ಈ ವಿಶ್ವದಲ್ಲಿರುವಂತಹ ಎಲ್ಲ ಹೊರ ದೇಶದಲ್ಲಿ ದುಡಿತಿರುವಂತಹ ಮಕ್ಕಳಿಗಾಗಿ ಪ್ರಾರ್ಥಿಸುವಂತ ಸೌಭಾಗ್ಯವನ್ನು ನಮ್ಮೊಬ್ಬೊಬ್ಬರಿಗೂ ಕರುಣಿಸಿಕೊಟ್ಟಾತನೇ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಅಮ್ಮ ಪರಿಶುದ್ಧ ಪೂಜೆ ಕನ್ಯೆ ಮರೆಮರೆ ಸಕಲ ಸೌಭಾಗ್ಯಗಳ ರಾಣಿಯೇ, ಸದಾ ನಮ್ಮೊಂದಿಗೆ ಸ್ವರ್ಗೀಯ ಯಾತ್ರೆ ಪ್ರಾರ್ಥನೆ ತಂಡದ ಅಂಗಾಂಗಗಳಿಗೆ ಪ್ರಾರ್ಥಿಸುವಾಗ ಎಲ್ಲ ಪ್ರಾರ್ಥನೆಗಳು ನಿಮ್ಮ ಮಡಿಲಿಗೆ ಸಮರ್ಪಿಸಿಕೊಡುವಾಗ ಎಲ್ಲವನ್ನು ಬೇಡಿ ನಮಗೆ ಯೇಸುವಿನಲ್ಲಿ ನಿಮ್ಮ ಪ್ರೀತಿಯಿಂದ ಪಡೆದು ಕೊಡುತ್ತಿದ್ದೀರಮ್ಮ, ಅದಕ್ಕಾಗಿ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದೆ ನಿನ್ನ ಪ್ರೀತಿಯ ಜೀವನಗಳ ಒಡೆಯನೆ. ಆಮೇನ್, ಆಮೇನ್, ಆಮೇನ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ನಮ್ಮಿಬ್ಬರ ಸ್ನೇಹ ಬಲು ದೂರದ ಮುಗಿಲು ಮುಗಿಲಾಗಿರುವಂತ ನಕ್ಷತ್ರದ ಸಾಲು, ಮುಂಜಾನೆ ಹಸಿರು ತಂಗಾಳಿ ಉಸಿರು ಬೆಳದಿಂಗಳ ಹೊನಲು, ನೀ ಹೇಳಿದ ಸ್ನೇಹ ಈ ಬಾಳಿನ ಕನಸು, ಆ ಕನಸು ನನಸಾಗಲು ನೀ ಬೇಗ ಬಾಹಿಸು, ನೀ ಬಂದು ನುಡಿಸು ನಾ ಕನಸು ಕೊಳ್ಳಲು ಈ ಬಾಳ ನೀ ನಡೆಸು. ನಮ್ಮಿಬ್ಬರ ಸ್ನೇಹ ಮನಮುಗಿಲ ಹಾಲು, ಮಾತಾಡಿದೆ ನೀ ನಗಿಸುತ್ತಿದೆ ನಿನ್ನ ಮನದಾಳದಿಂದ ನನ್ನ ಕೂಗಿದೆ,
ನಗು ಚೆಲ್ಲಿದೆ ನನ್ನ ಮನ ತುಂಬಿದೆ ಕನಕನವು ನೀ ಕಾಡಿದೆ ಮಾತಾಡಿದೆ ದೂಸಿದೆ ನನ್ನ ಮಂದಾಳದಿಂದ ನನ್ನ ಕೂಗಿದೆ ನಗು ಚೆಲ್ಲಿದೆ ನನ್ನ ಮನ ತುಂಬಿದೆ ನನ್ನ ಕಣಕಣವು ನೀ ಕಾಡಿದೆ ಆ ಧ್ವನಿಗೆ ನಾನಿನ್ನ ವಶವಾದೆನು ಮನಸೋತೆನು ಮರುಳಾದೆನು ಇವಕ್ಕೂ ನಾನಿನ್ನ ಋಣಿಯಾದೆನು ನಮ್ಮಿಬ್ಬರ ಸ್ನೇಹ ಬಲದೂರದ ಮುಗಿಲು ಮಗುಲ ಸೇರುವಂತ ನಕ್ಷತ್ರದ ಸಾಲು ಮುಂಜಾನೆ ಹಸಿರು ತಂಗಾಳಿ ಉಸಿರು ಬೆಳದಿಂಗಳ ಹೊನಲು ಹೇಳಿದ ಸ್ನೇಹ ಈ ಬಾಡಿನ ಕನಸು ಆ ಕನಸು ನನಸಾಗಲು ನೀ ಬೇಗ ಬಾಯೇಸು ನೀ ಬಂದು ನುಡಿಸು ನನ್ನ ಕನಸು ಹೊಳ್ಳಲು ಈ ಬಾಳ ನೀ ನಡೆಸು. ಪ್ರಭುವನ್ನು ಆರಾಧಿಸುವ, ಪ್ರಭುವನ್ನು ಮಹಿಮೆ ಪಡಿಸುವ, ಪೂರ್ಣ ಮನಸ್ಸಿನಿಂದ ಆತ್ಮದಿಂದ ಹೃದಯದಿಂದ ಸ್ತುತಿಸುವ. ಹಲ್ಲೆಲೂಯ 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 Hallelujah, 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 hallelujah. Hallelujah, 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 hallelujah. ಯೇಸುದೇವರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಪರಿಶುದ್ಧಾತ್ಮರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಜೀವದಾತರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. Hallelujah, hallelujah, hallelujah. Hallelujah, 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 hallelujah. Oh Yeshua, 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 Yeshua. Oh Yeshua, 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 Yeshua. Appa Tande, Appa Tande, Appa Tande. ಸ್ತೋತ್ರ ರಾಜ, ವಂದನೆಗಳು ರಾಜ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ರಾಜ. ಓ ಜೀವಂತ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರ. ಅಪರಿಶುದ್ಧರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರ. ಅಪ್ಪ ತಂದೆ ಸ್ತೋತ್ರ. ಓ ಜೀವಂತ ದೇವರೇ ಸ್ತೋತ್ರ. ಯೇಸುವೇ 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 ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಪ್ಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ನಿಮಗೆ ಸ್ತೋತ್ರ. ಓ ಸರ್ವೇಶ್ವರರಾದ ದೇವರೇ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ 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 ಯೇಸುವೇ. ಆರಾಧನೆ 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 ಆರಾಧನೆ. ಓ ಜೀವ ಸ್ವರೂಪರಾದ ದೇವರೇ ನಿಮಗೆ ಆರಾಧನೆ ಆರಾಧನೆ ಆರಾಧನೆ. ಓ ಕರುಣೆಯ ಕರ್ತರೇ ನಿಮಗೆ ಆರಾಧನೆ ಆರಾಧನೆ ಆರಾಧನೆ. ಓ ಯೇಸುವೇ 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 ಯೇಸುವೇ. ಓ ಯೇಸುವೇ 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 ಯೇಸುವೇ. ಸ್ತೋತ್ರಿಸುವೆ ವಂದನೆಗಳಿಸುವೆ ಸ್ತೋತ್ರಿಸುವೆ ವಂದನೆಗಳಿಸುವೆ. ಓ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಓ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲ 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 ಹಾಲೆಲೂಯಾ.
ಯೇಸುವೆ 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 ಓ ಯೇಸುವೆ 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 ಸ್ತೋತ್ರ ಆರಾಧನೆ ಮಹಿಮೆ ಸ್ವಾಮಿ ಸ್ತೋತ್ರ ಯೇಸುವೆ ವಂದನೆಗಳು ಯೇಸುವೆ ಸ್ತೋತ್ರ ಯೇಸುವೆ ವಂದನೆಗಳು ಅಪ್ಪ ತಂದೆ ಓ ರಬಿ ಓ ರಬಿ ಓ ರಬಿ ಓ ರಬಿ ಓ ಶರೂಬಿಯಾಲಿಯಾನಿಯಸ್ತ್ರಾಲಿಯಾನಿಯಾಲಿಯ ಓ ಶರೂಬಿಯಾಲಿಯಾನಿಯಸ್ತ್ರಾಲಿಯಾನಿಯಾಲಿಯ ಓ ಶರೂಬಿಯಾಲಿಯಾನಿಯಸ್ತ್ರಾಲಿಯಾನಿಯಾಲಿಯ ಓ ಶರೂಬಿಯಾಲಿಯಾನಿಯಸ್ತ್ರಾಲಿಯಾನಿಯಾಲಿಯ ಓ ಯಲ್ಲ ಕೈಯಲ್ಲ 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 ಮೈಯಲ್ಲ ಯಲ್ಲ 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 ಕೈಯಲ್ಲ ಕೈಯಲ್ಲ ಮೈಯಲ್ಲ ಯಲ್ಲ ಯಲ್ಲ ಓ ರಬಿ ಓ ರಬಿ ಓ ರಬಿ ಓ ರಬಿ ಓ ರಬಿ ಓ ರಬಿ ಸ್ತೋತ್ರ 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 ಯೇಸು ವಂದನೆಗಳಿಸುವ ಸ್ತೋತ್ರ ಯೇಸು ವಂದನೆಗಳಿಸು ಸ್ತೋತ್ರ ಯೇಸು ವಂದನೆಗಳಿಸು ಸ್ತೋತ್ರ ಯೇಸು ವಂದನೆಗಳಿಸು ತಂದೆ ಸ್ತೋತ್ರ ರಾಜ ವಂದನೆಗಳು ಸ್ತೋತ್ರ ರಾಜ ವಂದನೆಗಳು ಓ ಹಾಲ 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 ಓ ಹಾಲ 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 ಸ್ತೋತ್ರ ಸ್ವಾಮಿ ಸ್ತೋತ್ರ ಸ್ವಾಮಿ ವಂದನೆಗಳು ಸ್ವಾಮಿ ಶಿವಂತನ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರ ಘನಮಾನ ಘನಮಾನ ಮಹಿಮೆ ನಿಮ್ಮದೇ ಸ್ವಾಮಿ ಅಲೀಲಿಯ 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 ಸ್ತೋತ್ರ 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 ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ನಮ್ಮ ಪ್ರಾರ್ಥನೆಗಳು ಶಬ್ದವಾಗದೆ ವಿಶ್ವಾಸವಾಗಿ ಭಾರವಾಗಿ ಮತ್ತೊಬ್ಬರ ನೋವನ್ನು ಹೊತ್ತುಕೊಂಡು ಪ್ರಾರ್ಥಿಸುವ. ಒಬ್ಬರಾದ ಬಳಿಕ ಒಬ್ಬರು ಪ್ರಾರ್ಥಿಸುವ. ಹೊರ ದೇಶದಲ್ಲಿ ದುಡಿಯುವ ಎಲ್ಲರನ್ನ ಸಮರ್ಪಿಸಿ ಪ್ರಾರ್ಥಿಸುವ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ ನಿನಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರ ಸ್ವಾಮಿ. ಇಂದು ವಿಶೇಷವಾಗಿ ನನ್ನ ರಾಜಾದಿರಾಜನೇ, ಇಡೀ ವಿಶ್ವದಲ್ಲಿ ದುಡಿಯುತ್ತಿರುವಂತ ಹೊರ ದೇಶದಲ್ಲಿ ದುಡಿದಿರುವಂತ ಎಲ್ಲ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ರಕ್ತದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರಾತ್ಮನ ಅಭಿಷೇಕ ಹೊರ ದೇಶದಲ್ಲಿ ದುಡಿತಿರುವಂತ ಎಲ್ಲ ಮಕ್ಕಳ ಮೇಲೆ ಬೆಳಗಿನ ಸಮಯದಲ್ಲಿ ಆವರಿಸಿಕೊಳ್ಳಲಿ ಸ್ವಾಮಿ. ಸ್ವಾಮಿ ಯೇಸುವೆ, ಹೊರ ದೇಶದಲ್ಲಿ ದುಡಿತಿರುವಂತಹ ಮಕ್ಕಳು ಸ್ವಾಮಿ, ಚಳಿ ಮಳೆ ಈಗ ಸ್ವಾಮಿ ಹಿಮ ಎಂಬುದೇ ದುಡಿಯುತ್ತಿರುವಂತ ಮಕ್ಕಳು ರಾಜ, ತನ್ನ ಹೆಂಡತಿಗಾಗಿ ಮಕ್ಕಳಿಗಾಗಿ ಸ್ವಾಮಿ ಯೇಸುವೆ ಅವರ ಸಾಲದ ಸಮಸ್ಯೆಗಳಿಗಾಗಿ ದುಡಿಯುತ್ತಿರುವಂತ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧ ನಾಮಕ್ಕೆ ಸಂರಕ್ಷಿಸಿಕೊಡ್ತೀವಿ ರಾಜ. ಆ ಮಕ್ಕಳನ್ನು ಕಾದು ಸಂರಕ್ಷಿಸು ಸ್ವಾಮಿ. ಆ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿ ರಾಜ. ಅಪ್ಪ ಯೇಸುವೆ, ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೊರ ದೇಶ ದುಡಿತಿರುವಂತ ಅನೇಕ ಪತ್ನಿಯರು ನಿನ್ನ ಕಳುಹಿಸಿಕೊಡ್ತೀನಿ ಸ್ವಾಮಿ. ಅಪ್ಪ ಯೇಸುವೆ, ಅವರ ಅನಾರೋಗ್ಯದ ಸಮಸ್ಯೆ ಇರಬಹುದು, ರೋಗದ ಅವಸ್ಥೆಗಳಲ್ಲಿ ಸಿಲುಕಿಕೊಂಡು ಸ್ವಾಮಿ ಯಾರಿಗೂ ಹೇಳಿಕೊಳ್ಳಲಾಗದಂತ ಪರಿಸ್ಥಿತಿಯಲ್ಲಿದ್ದಾರೆ ದೇವ. ಅಂತಹ ಎಲ್ಲ ಮಕ್ಕಳನ್ನ ಕಳುಹಿಸಿಕೊಡ್ತೀನಿ ಸ್ವಾಮಿ. ಅವರ ದುಡಿಮೆಗೆ ತಕ್ಕಂತೆ ಸ್ವಾಮಿ ಅವರನ್ನು ಆಶೀರ್ವದಿಸಿ ಅನುಗ್ರಹಿಸು ರಾಜ. ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಶಾಂತಿ ಸಮಾಧಾನ ಅನುಗ್ರಹಿಸಿಕೊಡುವ ಆತ ನೀನಾಗಿದೆಯಾ ಸ್ವಾಮಿ. ಎಷ್ಟೋ ಹೊರ ದೇಶ ದುಡಿದರು ಸ್ವಾಮಿ. ಅಪ್ಪ ಯೇಸುವೆ, ಮನೆಗೆ ಬರಲು ಅಸಾಧ್ಯವಾಗದಂತ ಪರಿಸ್ಥಿತಿಗಳು, ಮಕ್ಕಳನ್ನು ಹೆಂಡತಿಯನ್ನು ನೋಡಲು ವರ್ಷಾನುಗಟ್ಟಲೆ ಸ್ವಾಮಿ ಬರಲಾಗದಂತೆ ಸ್ವಾಮಿ ತತ್ತರಿಸಿ ಹೋಗುತ್ತಿರುವಂತಹ ಹೊರ ದೇಶ ದುಡಿತಿರುವಂತಹ ಮಕ್ಕಳ ಮೇಲಿನ ಕರುಣೆ ಹಿಡಿದು ಬರಲಿ ರಾಜ್ಯ. ಅವರಿವರ ಮನೆ ಕೆಲಸಗಳನ್ನು ಮಾಡುತ್ತಾ ಅವರು ಹೇಳುವ ರೀತಿಯಲ್ಲಿ ಕೇಳಿಕೊಳ್ಳುತ್ತಾ
ಅಪಾಯಸ್ಯವರ ಗುಲಾಮರಾಗಿ ಸಿಲುಕಿಕೊಂಡಿರುವಂತಹ ಅನೇಕ ಮಕ್ಕಳಿದ್ದಾರೆ ಸ್ವಾಮಿ. ಅವರು ಒಡೆದರು, ಹಿಂಸೆ ಕೊಟ್ಟರು, ತಾಳ್ಮೆಯಿಂದ ಸಹಿಸಿಕೊಂಡು ತನ್ನ ಕುಟುಂಬದ ಅವಸ್ಥೆಗಳಿಗಾಗಿ ಜೀವಿಸುತ್ತಿರುವಂತಹ ಹೊರ ದೇಶದಲ್ಲಿರುವಂತಹ ಮಕ್ಕಳ ಮೇಲೆ ನಿನ್ನ ಪವಿತ್ರಾತ್ಮರ ಅಭಿಷೇಕವು ಬೆಳಗಿನ ಸಮಯದಲ್ಲಿ ಇಳಿದು ಬರಲಿ ರಾಜ. ಅಪಾಯಸ್ವೇ ಭೂಕಂಪಗಳಾದರೂ ಸುನಾಮಿಗಳಾದರೂ ಯುದ್ಧಗಳೇ ನಡೆದರೆ ಸ್ವಾಮಿ, ಎಲ್ಲವನ್ನು ಜಯಿಸಿ ತಾಳ್ಮೆಯಿಂದ ಇರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಭಯದಲ್ಲಿರುವಂತಹ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಭಯದಿಂದ ಬಿಡುಗಡೆಯನ್ನು ದಯಪಾಲಿಸಿಕೊಡು ರಾಜ. ವಯಸ್ಸಾದ ತಂದೆ ತಾಯಿಗಳು ಕುಟುಂಬ ಸಮೇತರಾಗಿ ಹೊರ ದೇಶದಲ್ಲಿದ್ದಾರೆ ಸ್ವಾಮಿ. ಆ ಎಲ್ಲ ಮಕ್ಕಳನ್ನು ಹೇರಾಳವಾಗಿ ಆಶೀರ್ವದಿಸು ಸ್ವಾಮಿ. ಅಪ್ಪ, ಅವರಿಗೆ ಮನೆಗೆ ಹಿಂತಿರುಗಿ ಬರಲಾಗದಂತ ಪರಿಸ್ಥಿತಿಗಳು ನಿನಗೆ ತಿಳಿದಿದೆ ರಾಜ. ಸುರಕ್ಷಿತವಾಗಿ ಮನೆಗೆ ಹಿಂತಿರುಗಿ ಬರುವಂತ ನಿನ್ನ ಕೃಪೆಯ ಆಶೀರ್ವಾದವನ್ನು ಮಕ್ಕಳಿಗೆ ದಯಪಾಲಿಸಿಕೊಡು ರಾಜ. ಸ್ವಾಮಿ ಯೇಸುವೆ, ಎಲ್ಲವನ್ನು ಕಳೆದುಕೊಂಡು ಸಾಲದ ಸಮಸ್ಯೆಗಳಲ್ಲಿ ಹೊರ ದೇಶದಲ್ಲಿ ಸಾಲಕ್ಕಾಗಿ ಸ್ವಾಮಿ ಇನ್ನೊಬ್ಬರ ಹತ್ರ ಗುಲಾಮರಾಗಿ ಜೀವಿಸುತ್ತಿರುವಂತ ಮಕ್ಕಳು ರಾಜ. ಅಪಾಯಸುವರ ಪರಿಸ್ಥಿತಿಯನ್ನು ನೀವು ನೋಡಿದ್ದೀರ ಸ್ವಾಮಿ. ನೀವೇ ಅವರಿಗೆ ಸಹಾಯಕರಾಗಿ ನಿಮ್ಮ ಹಸ್ತವನ್ನು ಚಾಚಿ ಆ ಮಕ್ಕಳನ್ನು ಬಲಪಡಿಸಿ ಅನುಗ್ರಹಿಸಿದೇವಾ ಸ್ವಾಮಿ. ಏನು ಬಂದರೂ ಎಲ್ಲವನ್ನು ಜಯಿಸುವಂತ ಶಕ್ತಿಯನ್ನು ಅನುಗ್ರಹಿಸು. ಹೊರ ದೇಶಗಳಲ್ಲಿ ಅನೇಕ ಮಕ್ಕಳು ನಿಮ್ಮ ಪ್ರಬೋಧನೆಗಳು ಮಾಡುತ್ತಾ ಶುಭ ಸಂದೇಶವನ್ನು ಸಾರುತ್ತಿದ್ದಾರೆ ದೇವಾ. ಅನೇಕ ಗುರುಗಳು, ಕನ್ಯಾಸ್ತ್ರೀಗಳು ನಿನಗೆ ಸಾಕ್ಷಿಯಾಗಿ ಜೀವಿಸುವಂತ ಮಕ್ಕಳಾಗಿದ್ದಾರೆ ಸ್ವಾಮಿ. ಅಂತಹ ಎಲ್ಲ ನಿನ್ನ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ಹೊರ ದೇಶದಲ್ಲಿ ದುಡಿತಿರುವಂತಹ ಮಕ್ಕಳನ್ನು ಹೇರಾಳವಾಗಿ ಆಶೀರ್ವದಿಸು, ಅನುಗ್ರಹಿಸು. ಯಾವ ಸಾವು ನೋವುಗಳು ಸಂಭವಿಸದಂತ ರೀತಿಯಲ್ಲಿ ಕರುಣೆ ತೋರು ಸ್ವಾಮಿ. ಸುರಕ್ಷಿತವಾಗಿ ಮನೆಗೆ ಬರುವ ತನಕ ಕಾವಲು ದೂತರನ್ನು ಕಳಿಸಿ ಅನುಗ್ರಹಿಸು ರಾಜ್ಯ. ಅಪಾಯಸುವೆ, ಆ ಮಕ್ಕಳನ್ನು ಕಾದು ಸಂರಕ್ಷಿಸಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಅವರ ಮಕ್ಕಳನ್ನು, ಎತ್ತವರನ್ನು, ಒಡಹುಟ್ಟಿದವರನ್ನು, ಬಂಧು ಮಿತ್ರಾದಿಗಳನ್ನು ಸ್ವಾಮಿ ನಿನ್ನ ಕೃಪೆಯನ್ನು ತುಂಬಿ ಬಲಪಡಿಸಿ ಅನುಗ್ರಹಿಸಿರಿ ರಾಜ್ಯ. ಅಪಾಯಸುವೆ, ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ. ಭಯಭ್ರಾಂತರಾಗಬೇಡ, ನಾನೇ ದೇವರು ನಿನ್ನೊಂದಿಗಿದ್ದೇನೆ ಎಂದು ನುಡಿದಾತ ನಿನ್ನಲ್ಲವ ಸ್ವಾಮಿ. ಅವರ ಎಲ್ಲ ಭಯಭ್ರಾಂತದಲ್ಲೂ ನೀವು ಅವರಿಗೆ ಸಹಾಯಕರಾಗಿರಿ ದೇವಾ. ಅಪಾಯಸುವೆ, ಮಕ್ಕಳನ್ನು ಕಾದು ಸಂರಕ್ಷಿಸಿ, ಅವರ ಕಣ್ಣೀರನ್ನು ಒರೆಸಿ, ಕಂಬನಿಯನ್ನು ಒರೆಸಿ ಕಾದು ಸಂರಕ್ಷಿಸಿ ರಾಜ. ಏಕಾಂಗಿತನದ ಜೀವಿತದಲ್ಲಿ ನೀವು ಅವರಿಗೆ ಸಹಾಯಕರಾಗಿ ಬನ್ನಿ ಯೇಸುವೆ. ಹೊರ ದೇಶದಲ್ಲಿ ದುಡಿಯುವಂತ ಮಕ್ಕಳು ನಿನಗೆ ಸಾಕ್ಷಿಯಾಗಿ ಶುಭ ಸಂದೇಶವನ್ನು ಸಾರುವಂತ ಮಕ್ಕಳಾಗಿ, ಪ್ರಾಮಾಣಿಕ ಮಕ್ಕಳಾಗಿ ಜೀವಿಸುವಂತೆ ಅವರನ್ನು ಕಾದು ಸಂರಕ್ಷಿಸು ರಾಜ. ಹೊರ ದೇಶದಲ್ಲಿ ದುಡಿಯುತ್ತಿರುವಂತ ಎಲ್ಲ ವೈದ್ಯರನ್ನು ಆಶೀರ್ವದಿಸು ಸ್ವಾಮಿ. ನಾನಾ ತರದ ರೋಗದಲ್ಲಿ ಇರುವಂತ ಎಲ್ಲ ಮಕ್ಕಳಿಗೆ ಸ್ವಾಮಿ ಆರೋಗ್ಯವನ್ನು, ಶಾಂತಿ, ಸಮಾಧಾನ ಅನುಗ್ರಹಿಸಿ ರಾಜ. ಅಮ್ಮ ಪರಿಶುದ್ಧ ಪೂಜ್ಯ ಕನ್ಯೆ ಮರಿಯಮ್ಮನವರೇ, ಸಕಲ ಸದಾ ಸೌಭಾಗ್ಯಗಳ ರಾಣಿಯೇ, ಹೊರ ದೇಶದ ದುಡಿಯುತ್ತಿರುವಂತಹ ಮಕ್ಕಳಿಗೆ ಬೇಕಾದಂತ ನಿಮ್ಮ ಕೃಪೆಯ ಆಶೀರ್ವಾದ, ನಿಮ್ಮ ವಿಶ್ವಾಸ ಅಮ್ಮ ಯೇಸುವೆ ತಾಯಿಯೇ, ಪ್ರತಿಯೊಂದು ಮಕ್ಕಳಿಗೂ ನಿಮ್ಮ ದೈವ ಕೃಪೆ ಅನುಗ್ರಹವನ್ನು ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುವಂತ ಮಕ್ಕಳಾಗಿ, ಅವರನ್ನೆಲ್ಲ ನಿಂದೆ, ನೋವು, ಅನುಮಾನಗಳು ಎಲ್ಲವೂ ನಿನ್ನ ಪರಿಶುದ್ಧವಾಗಿ ಜೀವಿಸುವಂತೆ ಮಾರ್ಪಡಿಸಿರಿ ಎಂದು ಆ ನಿಮ್ಮ ಪ್ರಿಯ ಪುತ್ರನಲ್ಲಿ ಬೇಡಿ ಪಡೆದುಕೊಡಿರಿ ಎಂದು ಪಡೆದಿದ್ದೇನೆ ಎಂದು ನಂಬಿ ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ಜೀವನದ ಒಡೆಯನೇ. ಆಮೇನ್, ಆಮೇನ್, ಆಮೇನ್. ಕೀರ್ತನೆ, ಸ್ತೋತ್ರ, ವಂದನೆ, ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಕೋಟಿ ವಂದನೆ. ಅಪ್ಪ ಯೇಸುವೆ, ಈ ದಿನವನ್ನು ಕೊಟ್ಟಿದ್ದೀಯ ಸ್ವಾಮಿ. ಸುಖವಾದ ಸಮಯದಲ್ಲಿ ಸ್ವಾಮಿ, ಹೊರದೇಶದಲ್ಲಿ ದುಡಿಯುತ್ತಿರುವ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅವರ ಎಲ್ಲರ ಮೇಲೆ ನಿನ್ನ ದೈವ ಕೃಪೆ ಇರಲಿ ಸ್ವಾಮಿ. ಅಪ್ಪ ತಂದೆ, ಜೀವನ ಸಾಗಿಸುತ್ತಿರುವುದಕ್ಕಾಗಿ ಹೊರದೇಶಕ್ಕೆ ಹೋಗಿ ದುಡಿಯುತ್ತಿದ್ದಾರೆ ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸುತ್ತೇವೆ. ಎಷ್ಟೋ ಮಕ್ಕಳು ಸ್ವಾಮಿ, ಪ್ರತಿಯೊಂದು ನಮ್ಮ ಭಾರತ ದೇಶದಿಂದ ಸ್ವಾಮಿ, ಎಷ್ಟೋ ಮಕ್ಕಳು ಎಲ್ಲಾ ರಾಜ್ಯದಲ್ಲಿರುವ ಮಕ್ಕಳು ಹೋಗಿ ದುಡಿಯುತ್ತಿದ್ದಾರೆ ಸ್ವಾಮಿ. ಅವರ ಜೀವನವನ್ನು ಕಟ್ಟಿಕೊಳ್ಳಲು ಹೋಗಿದ್ದಾರೆ ಸ್ವಾಮಿ. ಅಂತವರನ್ನು ಆಶೀರ್ವದಿಸುತ್ತಂದು ಅಪ್ಪ, ಅಲ್ಲಿ ಎಷ್ಟು ಕಷ್ಟ ಬಂದರು ಸ್ವಾಮಿ, ಇಲ್ಲಿ ಬರಲಾಗದೆ ಸ್ವಾಮಿ ಒದ್ದಾಡುವಂತ ಮಕ್ಕಳಿದ್ದಾರೆ ಸ್ವಾಮಿ. ಅಂತವರನ್ನು ಆಶೀರ್ವದಿಸು ಸ್ವಾಮಿ. ಅಪ್ಪ, ಅವರಿಗೆ ಬೇಕಾದ ಎಲ್ಲ ಸಹಾಯವನ್ನು ಕರುಣಿಸುತ್ತಂದೆ ಅಪ್ಪ ತಂದು. ಎಷ್ಟೋ ಜನರಿಗೆ ಅಲ್ಲಿಂದ ವಾಪಸ್ ಬರಲು ಸ್ವಾಮಿ ನೀರು ಸಿಕ್ಕದೆ ಒದ್ದಾಡುತ್ತಿರುತ್ತಾರೆ ಸ್ವಾಮಿ. ಅಂತ ಮಕ್ಕಳನ್ನು ಆಶೀರ್ವದಿಸುತ್ತಂದೆ ಅಪ್ಪ ಯೇಸು. ಹೊರ ದೇಶದಲ್ಲಿ ದುಡಿಯುತ್ತಿರುವ ಮಕ್ಕಳು, ಅವರ ಸಾಲ, ಅವರ ತಂದೆ ತಾಯಿ, ಹೆಂಡತಿ ಮಕ್ಕಳು ಪ್ರತಿಯೊಬ್ಬರನ್ನು ಸಾಕುವುದಕ್ಕಾಗಿ ಹೋಗಿರುತ್ತಾರೆ ಸ್ವಾಮಿ. ಅಂತವರನ್ನು ಆಶೀರ್ವದಿಸು ಸ್ವಾಮಿ. ಅವರು ನಿಮ್ಮ ಮಕ್ಕಳಾಗಿ ಜೀವಿಸುವಂತೆ ಮಾಡುತ್ತಂದೆ ಅಪ್ಪ ತಂದೆ.
ನಮ್ಮ ವಿಚಾರಣೆಯಲ್ಲಿ ಹೋಗಿರಬಹುದು ತಂದೆ. ಎಷ್ಟೋ ಜನ ನಮ್ಮ ಊರಿನವರು ಹೊರದೇಶದಲ್ಲಿ ದುಡಿಯುತ್ತಿರಬಹುದು ತಂದೆ. ಅಪ್ಪ ತಂದೆ, ಮಕ್ಕಳೆಲ್ಲರನ್ನು ಆಶೀರ್ವದಿಸು ತಂದೆ. ಮಕ್ಕಳ ಮೇಲೆ ದಯೆ ಇರಲಿ ಸ್ವಾಮಿ, ಕೃಪೆ ಇರಲಿ ಸ್ವಾಮಿ. ಮಕ್ಕಳನ್ನು ಹೇರಾಳವಾಗಿ ಆಶೀರ್ವದಿಸು ತಂದೆ. ಅಪ್ಪ ತಂದೆ, ನನ್ನ ಸ್ವರ್ಗೀಯ ಯಾತ್ರಾ ತಂಡದ ಕುಟುಂಬಗಳಲ್ಲಿ ಯಾರಾದರೂ ಅಲ್ಲಿ ಇಟ್ಟು ಕೆಲಸ ಮಾಡುತ್ತಿರುವುದರಲ್ಲಿ ಅವರನ್ನು ಕೂಡ ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಎಲ್ಲ ಮಕ್ಕಳ ಮೇಲೆ ನಿನ್ನ ಕೃಪೆ ದಯೆ ಇರಲಿ ಸ್ವಾಮಿ. ಅಪ್ಪ ತಂದೆ, ಅವರಲ್ಲಿ ದುಡಿಯುವಾಗ ಯಾವ ಕಷ್ಟ ಯಾವ ತೊಂದರೆ ಬರದಂತೆ ಅಪ್ಪ ನಿನ್ನ ವಿಶ್ವಾಸದಲ್ಲಿ ಇದ್ದು ನಿನ್ನನ್ನು ಕಂಡುಕೊಳ್ಳುವಂತ ಮಕ್ಕಳಾಗಲಿ ಸ್ವಾಮಿ. ಅಪ್ಪ ಇವತ್ತು ಆ ದೇಶದಲ್ಲಿ ದುಡಿಯುತ್ತಿರುವ ಪ್ರತಿಯೊಂದು ಮಕ್ಕಳನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸಿದ್ದೇನೆ ನಿನ್ನ ತಂದೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ನನ್ನ ತಂದೆಯಾದ ದೇವರೇ, ನನ್ನ ಯೇಸುವೆ, ನನ್ನ ಪ್ರಭುವೆ, ನನ್ನ ಕರ್ತನೆ, ನನ್ನ ರಾಜನು ನೀವಾಗಿದ್ದೀರಿ ಸ್ವಾಮಿ. ಅಪ್ಪ ಯೇಸುವೆ, ಈ ದಿನವೂ ಸ್ವಾಮಿ ಅಪ್ಪ ನಮಗೆ ಇಡೀ ಲೋಕಕ್ಕೆ ಪ್ರಾರ್ಥಿಸಲು ನಮಗೆ ಹೊರಕೊಂಡಿದ್ದೀರಿ ಯೇಸುವೆ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಅಪ್ಪ ಅವರ ದೇಶಕ್ಕಾಗಿ ದುಡಿಯಲಿಕ್ಕೆ ಹೋಗಿರುವ ಸರ್ವ ಮಕ್ಕಳನ್ನು ಸ್ವಾಮಿ ಅಪ್ಪ ನಿಮ್ಮ ಪಾದ ಚರಣಕ್ಕೆ ಸಮರ್ಪಿಸಿ ಕೊಡುವ ಪ್ರಾರ್ಥಿಸುತ್ತಿದ್ದೇನೆ ತಂದೆಯೇ. ಅಪ್ಪ ಅವರ ಮೇಲೆ ಕರುಣೆ ತೋರಿ ಯೇಸುವೆ, ಅವರ ಮೇಲೆ ದಯೆ ತೋರಿ ಸ್ವಾಮಿ. ಅಪ್ಪ ಯೇಸುವೆ, ಹೆಂಡತಿ ಮಕ್ಕಳನ್ನು ಬಿಟ್ಟು ಅಪ್ಪ ಕಷ್ಟಪಡಲಿಕ್ಕೆ ಹೋಗಿರುವಂತ ಅಪ್ಪ ಎಷ್ಟೋ ಮಕ್ಕಳು ಇದ್ದಾರೆ ಸ್ವಾಮಿ. ಅಪ್ಪ ಅದೇ ರೀತಿಯಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಸ್ವಾಮಿ ಗಂಡನ ಮಕ್ಕಳನ್ನು ಬಿಟ್ಟು ಸ್ವಾಮಿ ಇವರು ದೇಶಕ್ಕೆ ದುಡಿಯಲಿಕ್ಕೆ ಹೋಗಿರುವ ಹೆಣ್ಣು ಮಕ್ಕಳು ಇದ್ದಾರೆ ಸ್ವಾಮಿ. ಅಪ್ಪ ಕುಟುಂಬಕ್ಕಾಗಿ ಕಷ್ಟಪಡಲು ದುಡಿಯಲು ಹೋಗಿರುವ ಎಷ್ಟೋ ಗಂಡು ಮಕ್ಕಳು ಸ್ವಾಮಿ ತಂದೆ ತಾಯಿಯನ್ನು ಬಿಟ್ಟು ಬಂಧು ಬಳಗ ಸಹೋದರ ಸಹೋದರಿಯನ್ನು ಬಿಟ್ಟು ಸ್ವಾಮಿ ಅಪ್ಪ ಅವರ ದೇಶಕ್ಕೆ ದುಡಿಯಲಿಕ್ಕೆ ಕಷ್ಟಪಡುವುದಕ್ಕೆ ಬರಗಾಗಿ ಸ್ವಾಮಿ ಕಷ್ಟಪಡಲಿಕ್ಕಾಗಿ ಹೋಗಿರುವಂತ ಎಲ್ಲ ಸರ್ವ ಮಕ್ಕಳನ್ನು ಸ್ವಾಮಿ ಅಪ್ಪ ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಳ್ಳಲು ಸ್ವಾಮಿ ಅವರ ಮೇಲೆ ಕರುಣೆ ತೋರಿಸುವ, ಅವರ ಮೇಲೆ ದಯೆ ತೋರಿಸುವಾಮಿ. ಅಪ್ಪ ಹಿಂತಿರುಗಿ ನಾವು ಬದುಕುವೋ ಇಲ್ಲವೋ ಎಂದು ತವಕ ತೋರಿಸಿರುವ ಎಷ್ಟೋ ಮಕ್ಕಳು ಸ್ವಾಮಿ ಅಪ್ಪ ಕಣ್ಣೀರಿನಿಂದ ಕದರುತ್ತಿದ್ದರು ಸ್ವಾಮಿ. ಅಪ್ಪ ಅಲ್ಲಿಯ ಕಷ್ಟ ಹೇಗಿದೆ ಗೊತ್ತಿಲ್ಲ ಸ್ವಾಮಿ. ಅಪ್ಪ ಎಲ್ಲವನ್ನು ನೀವು ಬಲ್ಲವರಾಗಿದ್ದೀರಿ ಸ್ವಾಮಿ. ಅಪ್ಪ ಕುಟುಂಬವನ್ನು ನೋಡಲಕ್ಕಾಗದು ಸ್ವಾಮಿ. ಅಪ್ಪ ಎಲ್ಲರನ್ನು ಬಿಟ್ಟು ಬಂದಿದ್ದೀವಲ್ಲ ಎಂದು ಎಷ್ಟೋ ನೋವಿನಿಂದ ನರಳುತ್ತಿರುವ ಮಕ್ಕಳು ಇದ್ದಾರೆ ಸ್ವಾಮಿ. ಅಲ್ಲಿಯೇ ಹೇಗಿದೆ ಗೊತ್ತಿಲ್ಲ ಸ್ವಾಮಿ. ಅಪ್ಪ ಅವರನ್ನು ನೋಡಿದೆ ಸ್ವಾಮಿ. ಅಪ್ಪ ಅವರು ಒಳ್ಳೆ ರೀತಿಯಲ್ಲಿ ಸ್ವಾಮಿ ಕೆಲಸ ಮುಗಿಸಿ ಅಪ್ಪ ಹಿಂತಿರುಗಿ ಬರುವುದು ಅವರ ಕುಟುಂಬವನ್ನು ನೋಡುವ ಮಕ್ಕಳಾಗುವಂತೆ ಸ್ವಾಮಿ ಕರುಣೆ ತೋರಿಸಿ ದಯೆ ತೋರಿ ಸ್ವಾಮಿ. ಅಪ್ಪ ಊಟವೂ ಇಲ್ಲವೋ ಅಪ್ಪ ಅಲ್ಲಿ ಮಲಗಲಿಕ್ಕೆ ಜಾಗ ಇದೆಯೋ ಇಲ್ಲವೋ ಗೊತ್ತಿಲ್ಲ ಇರ್ತದೆ. ಅಪ್ಪ ಅವರು ಒಳ್ಳೆ ರೀತಿಯಲ್ಲಿ ಸ್ವಾಮಿ ಅಪ್ಪ ಬಂದು ಅಪ್ಪ ಮನೆ ಸೇರುವಂತೆ ಅಪ್ಪ ಅವರನ್ನು ಬಲಪಡಿಸಿರಿ ಸ್ವಾಮಿ. ನಿಮ್ಮ ಪವಿತ್ರ ಆತ್ಮರನ್ನು ಅವರ ಮೇಲೆ ಕರೆಯುತ್ತಿರುವುದಿಲ್ಲ ಅಪ್ಪ ಸ್ವಾಮಿ. ಕಷ್ಟ ಇದೆ ಸ್ವಾಮಿ. ಅಪ್ಪ ಹಣ ಸಂಪಾದನೆ ಮಾಡುವುದು ಅಷ್ಟು ಸುಲಭವಲ್ಲ ಇತ್ತು ಅಪ್ಪ. ಕಷ್ಟಪಡುತ್ತಿದ್ದರು ಸ್ವಾಮಿ. ಅಪ್ಪ ಅವರನ್ನು ಸ್ವಾಮಿ ನಿಮ್ಮ ಪವಿತ್ರ ಆತ್ಮರನ್ನು ಕಳಿಸಿ ಸ್ವಾಮಿ. ಬಂದು ಸ್ವಾಮಿ ಅವರ ಕುಟುಂಬವನ್ನು ನೋಡುವಂತೆ ಸ್ವಾಮಿ ಆಶೀರ್ವಿಸಿರಿ, ಬಲಪಡಿಸಿರಿ ಅಪ್ಪ. ಎಲ್ಲ ಸರ್ವ ಜನ ಮಕ್ಕಳ ಮೇಲೆ ಸ್ವಾಮಿ ಕರುಣೆ ತೋರಿ ದಯೆ ತೋರಿ ಎಂದು ಸ್ವಾಮಿ ಅಪ್ಪ ನಿಮ್ಮಲ್ಲಿ ಪ್ರಾರ್ಥಿಸಿದ್ದೇವೆ. ಸುತ ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಆಮೇನ್ 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 ಆಮೇನ್. ಅಪ್ಪ ತಂದೆ ಸ್ತೋತ್ರ, ಆರಾಧನೆ ತಿನ್ನೆ ಅಪ್ಪ ಕರಣ ಕರ್ತರೆ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ. ರಜ ವಂದನೆ ರಜ ಅಪ್ಪ ನಿತ್ಯದ ಪ್ರೀತಿ ನೀಡಿದ ಪೂರ್ಣ ಮಾಡ್ತಿದ್ದೇವೆ ಸಾಗರ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ. ರಜ ವಂದನೆ ರಜ ಭೂಮಿ ಆಕಾಶ ಉಂಟು ಮಾಡಿದ ಕಿರಣ ಮಾಡ್ತಿದ್ದೇವೆ ಸಾಗರನೆ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ. ರಜ ವಂದನೆ ರಜ ಅಪ್ಪ ನಿತ್ಯದ ಪ್ರೀತಿ ನೀಡಿದ ಕಿರಣ ಮಾಡ್ತಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ. ರಜ ವಂದನೆ ರಜ ಅಪ್ಪ ಅವರ ದೇಶಕ್ಕೆ ಮಕ್ಕಳನ್ನ ನೀವು ಕಾಯಾಗಿ ಚೆಂದಾಗಿ ಕಾಡಿ ಕಾಪಾಡಿ ಅವರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಅಪ್ಪ ಹೆಣ್ಣು ಮಕ್ಕಳಿಗೆ ಓದುಗರನ್ನು ಬಿಟ್ಟು ತಂದೆ ತಾಯಿನ ಬಿಟ್ಟು ಒಂಟಾಗಿ ಹೋಗಿದ್ದಾರೆ ಸ್ವಾಮಿ. ಅವರು ಒಂಟಾಗಿ ಜೀವಿಸ್ತಾರೆ ಸ್ವಾಮಿ. ಅವರ ಮೇಲೆ ಯಾವ ಕಷ್ಟಗಳು ಬರದಂತೆ
ಸೋಲಗಳು ಬರದಂತೆ ಹೊರಗೆ ಚೆಲ್ಲಿದ್ದೆ ತಾಯಿಯಲ್ಲಿ ತಂದೆಯನ್ನು ಕಾಡಿ ಕಾಪಾಡಿಕೊಂಡು ಅಪ್ಪ ಅವರಿಗೆ ಬೇರೆ ಕೊಡು ಸ್ವಾಮಿ. ಅಪ್ಪ ಅವರ ಮೇಲೆ ಕರುಣೆ ತೋರಿದೆ, ಜಯ ತೋರಿರಿ ಸ್ವಾಮಿ. ಅಪ್ಪ ವರ್ಣಿಸಬಹುದು ಮಕ್ಕಳ ನೇರವಾಗಿ ಆಚರಿಸಿಕೊಂಡು ಅವರಿಗೆ ಬಲವಾದ ಬುದ್ಧಿ ಶಕ್ತಿ ಜ್ಞಾನ ಶಕ್ತಿಯ ದೇವಪಾಲಿಕೆ ರಜ ಹಿಂತಿರುಗಿ ಬರುವಂತ ಅವರಿಗೆ ಶ್ರೇಷ್ಠ ಅವಕಾಶ ಕೊಡುತ್ತಂದೆ. ಅಪ್ಪ ನೀವೇ ಅವುಗಳ ಕೈಯನ್ನು ಮುನ್ನಡೆಸಿಕೊಂಡು ಅಪ್ಪ ಅವರ ಮೇಲೆ ಕರುಣೆ ತೋರಿದೆ, ಜಯ ತೋರಿದೆ ತಂದು ಹೊರದೇಶಕ್ಕೆ ಹೆಣ್ಣು ಮಕ್ಕಳಿದ್ದರೆ ಸ್ವಾಮಿ, ಗಂಡು ಮಕ್ಕಳಿದ್ದರೆ ಸ್ವಾಮಿ. ಅಪ್ಪ ದಿಕ್ಕಿಲ್ಲದವರಾಗಿ ಹೋಗಿದ್ದರೆ ಸ್ವಾಮಿ. ಅಪ್ಪ ನೀವನ್ನು ಅವರಿಗೆ ಬಿಟ್ಟುಕೊಂಡು ನೀವೇನು ಸಹಾಯ ಕಲಿ ಸ್ವಾಮಿ. ಅವರ ಮೇಲೆ ಕರುಣೆ ತೋರಿದೆ, ಜಯ ತೋರಿದೆ ತಂದು ಅವರು ಯಾವ ಅಪಘಾತಕ್ಕೆ ಒಳಗಾಗದಂತೆ, ಸೈತಾನ ಶೋಧನೆಗೊಳಗಾದಂತೆ, ಮೋಸಗಾರಗೊಳಗಾದಂತೆ ಅವರ ಜೊತೆಲಿದ್ದು ಕಾಡಿ ಕಾಪಾಡಿ ಅವ್ರ ಮೇಲೆ ಕರೆಕ್ಟ್ ನೀಡಿ ಸ್ವಾಮಿ. ಮತ್ತು ಅವರ ಕಠಿಣ ಸುತ್ತಾಕಿದ್ರು ಸ್ವಾಮಿ. ಓದೋರು ಬರೀತಿ ನಮ್ಮ ಮಗನ ಭಯ ಸ್ವಾಮಿ. ಅವರಿಗೆ ಭಯ ಕೊಡಬೇಡ ಸ್ವಾಮಿ, ಅವರಿಗೆ ಧೈರ್ಯ ನೀಡಿ ಸ್ವಾಮಿ. ಅವ್ರನ್ನ ಕೈಹಿಡಿದಲ್ಲಿ ನಡೆಸಿಕೊಂಡು ಮತ್ತು ಅವರು ಹೋಗೋ ಕಡೆ ಬರೋ ಕಡೆ ಕಾವಲು ಬೇಕಾದಟ್ಟು ಕಾಡಿ ಕಾಪಾಡಿ ಅವ್ರನ್ನ ಹಿಂತಿರುಗಿ ಕರೆಸಿಕೊಂಡು ಬಾರ್ಸಂಗೆ ಅಪ್ಪ ನೀವು ಕಾಡಿ ಕಾಪಾಡ್ಕೊಂಡು ಆ ಮಕ್ಕಳ ಮೇಲೆ ಕರುಣೆ ತೋರಿರಿ, ಜಯ ತೋರಿರಿ ಸ್ವಾಮಿ. ಅವರ ಕಷ್ಟದಲ್ಲಿ ದುಃಖದಲ್ಲಿ ಇದ್ದರೆ ಸ್ವಾಮಿ, ಕಷ್ಟದಲ್ಲಿ ದುಃಖದಲ್ಲಿ ಇದ್ದರೆ ನಾನು ಕಾಡಿ ಕಾಪಾಡ್ಕೊಂಡು ಹೇಳಿದಿರಿ ಸ್ವಾಮಿ. ನೀವು ಚಿಂತೆ ದುಃಖ ಭಾರ ನನಗೆ ಗೊತ್ತು ಬಿಡೋದು, ನಾನು ಒತ್ತು ಸೇರಿಸ್ತಂತ ನೀವು ಹೇಳಿದಿರಿ ರಜ. ಆ ಮಕ್ಕಳ ಚಿಂತೆ ದುಃಖ ಭಾರ ಎಲ್ಲ ನೀವು ಒತ್ತು ಸೇರಿಸ್ಕೊಂಡು ಅಪ್ಪ ಅವ್ರು ಒಂದಾಗಿ ಹೋಗಿದ್ದಾರೆ ಸ್ವಾಮಿ. ಅವರು ಪರಿಗಣಿಸಿ ಹೋಗಿದ್ದಾರೆ ಸ್ವಾಮಿ. ಅವ್ರು ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ, ಸಹಾಯ ಮಾಡಿರಿ ಸ್ವಾಮಿ. ಪವಿತ್ರಾತ್ಮರ ನಾಮದಲ್ಲಿ ದೇವಿಸ್ತೇನೆ ನನ್ನ ಜೀವಗಳ ಒಡೆಯನೆ. ಆಮೇಲೆ ಆಮೇಲೆ. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ ನೀವು ಅನುಗ್ರಹಿಸಿದ ಮತ್ತೊಂದು ಹೊಸ ದಿನಕ್ಕಾಗಿ, ಜಾವಕ್ಕಾಗಿ ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ ಈ ಜಾವದಲ್ಲಿ ಹೊರದೇಶದಲ್ಲಿ ದುಡಿಯುತ್ತಿರುವ ಪ್ರತಿಯೊಬ್ಬರನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯ ತೋರಿ ಸ್ವಾಮಿ. ಪ್ರತಿಯೊಬ್ಬರಿಗೂ ನಿಮ್ಮ ಪರಿಶುದ್ಧ ರಕ್ತದಿಂದ ಸಂರಕ್ಷಣೆಯನ್ನು ಕೊಡಿರಿ ಸ್ವಾಮಿ. ಅಪ್ಪ ತಂದೆ ಎಷ್ಟೋ ಮಕ್ಕಳು ತಮ್ಮ ಕುಟುಂಬಕ್ಕಾಗಿ ದುಡಿಯಲು ಹೊರದೇಶಕ್ಕೆ ಹೋಗಿದ್ದಾರೆ ಸ್ವಾಮಿ. ಅವರ ಕುಟುಂಬವನ್ನು ಹೋಗುವಾಗ ಅವರು ತುಂಬಾ ದುಃಖ, ಕಣ್ಣೀರು ಸ್ವಾಮಿ. ಆದರೂ ಬೇರೆ ದಾರಿ ಇಲ್ಲದೆ ಹೋಗಲೇಬೇಕಾದ ಸಂದರ್ಭಗಳು ಸ್ವಾಮಿ. ಅಪ್ಪ ತಂದೆ ಎಷ್ಟೋ ಮಕ್ಕಳು ಏಕಾಂಗಿತನದಲ್ಲಿದ್ದಾರೆ ಸ್ವಾಮಿ. ಅವರ ದುಃಖ, ಭಾರ, ವೇದನೆ, ಕಣ್ಣೀರು ಎಲ್ಲವನ್ನು ನೀವು ನೋಡುವ ದೇವರಾಗಿದ್ದೀರಿ ಸ್ವಾಮಿ. ಅಪ್ಪ ತಂದೆ ಅವರ ಕಣ್ಣೀರನ್ನು ಒರೆಸಿ ಅವರಿಗೆ ಸಾಂತ್ವನವನ್ನು ನೀಡಿದೆ ಸ್ವಾಮಿ. ಅವರನ್ನು ಮುನ್ನಡೆಸಿದೆ ಸ್ವಾಮಿ. ಅವರು ಅನಾರೋಗ್ಯದಲ್ಲಿರುವಾಗ ಅವರ ಆರೈಕೆ ಮಾಡಲು ಯಾರು ಇರುವುದಿಲ್ಲ ಸ್ವಾಮಿ. ಅವರಿಗೆ ಒಳ್ಳೆಯ ಆರೋಗ್ಯವನ್ನು ನೀಡಿರಿ ಸ್ವಾಮಿ. ಅಪ್ಪ ತಂದೆ ಎಷ್ಟೋ ತಾಯಂದಿರು ಸಣ್ಣ ಸಣ್ಣ ಮಕ್ಕಳನ್ನು ಬಿಟ್ಟು ಹೋಗುತ್ತಾರೆ ಸ್ವಾಮಿ. ಅಪ್ಪ ತಂದೆ ಆ ಸಣ್ಣ ಸಣ್ಣ ಮಕ್ಕಳು ತಾಯಿ ಇಲ್ಲದೆ ಕಣ್ಣೀರು ಸುರಿಸುತ್ತಿದ್ದಾರೆ ಸ್ವಾಮಿ. ಎಷ್ಟೋ ಮಕ್ಕಳು ಹೊರ ದೇಶದಲ್ಲಿ ಮನೆ ಕೆಲಸಗಳನ್ನು ಮಾಡುತ್ತಿದ್ದಾರೆ ಸ್ವಾಮಿ. ಅವರಿಗೆ ಯಾವುದೇ ತರದ ತೊಂದರೆ, ಸಮಸ್ಯೆಗಳು ಆಗದಂತೆ ಆ ಮಕ್ಕಳನ್ನು ಕಾದು ಕಾಪಾಡಿರಿ ಸ್ವಾಮಿ. ಅವರು ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಅವರನ್ನು ಯಾವುದೇ ಅನಾಹುತಗಳಾಗದಂತೆ ಅವರನ್ನು ಕಾದು ಸಂರಕ್ಷಿಸಿರಿ ಸ್ವಾಮಿ. ಅಪ್ಪ ತಂದೆ ಎಷ್ಟೋ ಮಕ್ಕಳು ಹೊರ ದೇಶದಲ್ಲಿ ಕಷ್ಟದಲ್ಲಿದ್ದಾರೆ ಸ್ವಾಮಿ. ಅವರಿಗೆ ಮರಳಿ ಊರಿಗೆ ಬರಲಾಗದೆ ಕಷ್ಟ ಪಡುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ ತಮ್ಮ ಕುಟುಂಬಕ್ಕಾಗಿ ತಮ್ಮನ್ನೇ ತ್ಯಾಗ ಮಾಡಿಕೊಂಡು ದುಡಿಯುತ್ತಿರುವ ಈ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕರುಣೆಯು ಸುರಿಯಲ್ಪಡಲಿ ಎಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ವಂದನೆ, ಆರಾಧನೆ, ವಂದನೆ, ಆರಾಧನೆ ಸ್ವಾಮಿ. ಈ ಬೆಳಗ್ಗೆ ಪ್ರಭಾತದಲ್ಲಿ ಜ್ಞಾನದಲ್ಲಿ ಕುಳಿತು ಪ್ರಾರ್ಥಿಸುವ ವರವನ್ನು ನನಗೆ ಅನುಕರಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು, ವಂದನೆಗಳ ರಜ. ಆಪ ತಂದೆ ದೇವರೇ, ಈ ಬೆಳಗಿನ ಸುಪ್ರಭಾತದಲ್ಲಿ ಹೊರದೇಶದಲ್ಲಿ ಜೀವಿಸುತ್ತಿರುವ ಮಕ್ಕಳು ನಿಮ್ಮ ಪಾದಚರಣೆಗೆ ಪ್ರಾರ್ಥಿಸುತ್ತೇನೆ ರಜ. ಅಪ್ಪ ತಂದೆ
ಹೊರ ದೇಶದಲ್ಲಿ ಜೀವಿಸುವ ಪ್ರತಿಯೊಂದು ಮಕ್ಕಳ ಮೇಲೆ ಕರುಣೆ ತೋರಿದೆ ಸ್ವಾಮಿ. ಅಪ್ಪ ತಂದೆ ಏಕಾಂಗಿತನದಲ್ಲಿ ಅವರು ಜೀವಿಸ್ತಾ ಇದ್ದಾರೆ ಸ್ವಾಮಿ. ಅಪ್ಪ ಅವರ ಕಣ್ಣೀರು ನೋವು ಎಲ್ಲವೂ ನೀವೇ ನೋಡ್ತಾ ಇದ್ದೀರಾ ಸ್ವಾಮಿ. ಅವರವರ ಕಣ್ಣೀರು ನೋವನ್ನು ಅವರಿಗೆ ಕ್ರಾಂತಿಯನ್ನು ಕೊಟ್ಟು ಇನ್ನೂ ಹೆಚ್ಚಾಗಿ ತೆಗೆಯುವ ಶಕ್ತಿಯನ್ನು, ಬಲವನ್ನು, ಆಶೀರ್ವಾದವನ್ನು ಯಾರಿಗೆ ಅನುಗ್ರಹಿಸಿಕೊಡುವುದನ್ನು ಸಮರ್ಪಿಸಿದ್ದೇನೆ ಸ್ವಾಮಿ. ಅಪ್ಪ ತಂದೆ ಅವರು ಮುಂದೆ ಹೋದ್ರೆ ಬಂದು ಹೋದ್ರೆ ಸ್ವಾಮಿ, ದೂರಿ ಆಗಿಲ್ಲ ಸ್ವಾಮಿ. ಅವರ ಜೊತೆಯಾಗಿ ನೀವೇ ಈಗ ಅವರನ್ನು ಮುನ್ನಡೆಸಿದೆ ಸ್ವಾಮಿ. ಅಪ್ಪ ಎಷ್ಟು ಕೆಲಸದ ಒತ್ತಡದಿಂದ ಸಮಸ್ಯೆಗಳು, ನೋವುಗಳು ಬಂದರೆ ಸಹಿಸುವ ಶಕ್ತಿಯನ್ನು, ಬಲವನ್ನು ಅನುಗ್ರಹಿಸಿಕೊಡಿದೆ ಸ್ವಾಮಿ. ಎಷ್ಟೇ ಕುಟುಂಬಕ್ಕೋಸ್ಕರ ದುಡಿದು ಜೀವಿಸುವ ಆ ಮಕ್ಕಳನ್ನು ಹೇರಾಳವಾಗಿ ಅರಸಿ ಆಶೀರ್ವದಿಸಿರಿ ಸ್ವಾಮಿ. ತಂದೆ ತಾಯಿಯನ್ನು, ಕುಟುಂಬವನ್ನು ಬಿಟ್ಟು ಜೀವಿಸುವ ಆ ಮಕ್ಕಳನ್ನು ನಿಮ್ಮ ಕೃಪೆಯಿಂದ, ನಿಮ್ಮ ಕರುಣೆಯಿಂದ ತುಂಬಿಸಿರಿ ಸ್ವಾಮಿ. ಅಪ್ಪ ಒಟ್ಟುಗಾರಿಗಾಗಿ ದುಡಿಸಿರುವ ಆ ಮಕ್ಕಳನ್ನು ನಿಮ್ಮ ಕೃಪೆಯಿಂದ, ನಿಮ್ಮ ಬಲದಿಂದ ಅರಸಿ ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ನೇರವಾಗಿ ನಿಮ್ಮ ಆಶೀರ್ವಾದವು ಅವರ ಮೇಲೆ ಎಳೆದು ಬರಲಿ ಸ್ವಾಮಿ. ಅಪ್ಪ ನಿಮ್ಮ ಆಶೀರ್ವಾದವು ಸದಾ ಅವರ ಮೇಲೆ ಇರಲಿ ಸ್ವಾಮಿ. ಅಪ್ಪ ನಿಮ್ಮನ್ನು ಅವರು ಪ್ರೀತಿಸುವ ಮಕ್ಕಳಾಗಿ ಅವರು ಬಲವಂತುವಂತೆ ಅನುಗ್ರಹಿಸಿಕೊಡಲಿ ಸ್ವಾಮಿ. ನಿಮ್ಮಲ್ಲೇ ಅವರು ವಾಸಿಸುವಂತೆ, ನಿಮ್ಮನ್ನೇ ಅವರು ಪ್ರೀತಿಸುವಂತೆ ಅವರನ್ನು ಅರಿಸಿ ಆಶೀರ್ವದಿಸಿರಿ ಸ್ವಾಮಿ. ಎಷ್ಟೇ ಆ ಮಕ್ಕಳನ್ನು ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಸದಾ ಕಾಪಾಡಿಗೆ ಮುನ್ನಡೆಸಿರಿ ಎಂದು ಪಿತಾ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವನವುಳ್ಳ ತಂದೆ, ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಲೂಕ 14:27. ತನ್ನ ಶಿಲುಬೆಯನ್ನು ಹೊತ್ತು ನನ್ನ ಹಿಂದೆ ಬಾರದವನು ನನ್ನ ಶಿಷ್ಯಲಾಗಲಾರನು. ರೋಮ 10:15. ಶುಭ ಸಂದೇಶವನ್ನು ತರುವವರ ಬರುವಿಕೆ ಎಷ್ಟು ಶುಭದಾಯಕ. ಕೀರ್ತನೆ 37:5. ಪ್ರಭುವಿಗೆ ಬಿಡು ಜೀವನ ಯಾತ್ರ ಚಿಂತನೆಯನ್ನು, ಭರವಸೆ ನಿಧಿರು, ಆತನದನ್ನು ಸಾಗಿಸುವನು. ಸಿರಾಕ 2:4. ನಿನ್ನ ಮೇಲೆ ಬಂದುದೆಲ್ಲವನ್ನು ಸ್ವೀಕರಿಸು, ಬಡತನ ಬಂದರೂ ದೀರ್ಘ ಶಾಂತಿಯಿಂದಿರು. ಯೆಶಾಯ 40:29. ದಯಪಾಲಿಸುವನಾತ ಬಲವೃದ್ಧಿಯನ್ನು ಬಳಲಿದವನಿಗೆ, ಅನುಗ್ರಹಿಸುವನಾತ ಚೈತನ್ಯವನ್ನು ನಿಯಂತ್ರಣನಿಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ನನ್ನನ್ನು ಪ್ರೀತಿಸುವ ಏಕ ದೇವರೇ, ನಿಮಗೆ ಸ್ತೋತ್ರ, ಆರಾಧನೆ. ಯಾರು ನನ್ನನ್ನು ಕೈ ಬಿಟ್ಟರೋ ನೀವು ನನ್ನನ್ನು ಕೈ ಬಿಡದ ದೇವರಾಗಿದ್ದೀರಿ ಹಾಗೂ ಮಿತ್ರರಾಗಿದ್ದೀರಿ. ಯಾರು ನನ್ನನ್ನು ವಂಚಿಸಿದರೂ ನೀವು ನನ್ನನ್ನು ವಂಚಿಸದ ನಿಜ ದೇವರಾಗಿದ್ದೀರಿ. ನಿಮಗೆ ಆರಾಧನೆ. ಈ ಬೆಳಗಿನ ಸುಪ್ರಭಾತದಲ್ಲಿ ನನ್ನ ಹೃದಯವನ್ನು ತೆರೆದು ನಿಮ್ಮಲ್ಲಿ ಮಾತನಾಡುತ್ತಿದ್ದೇನೆ. ನನ್ನ ಸ್ವರವನ್ನು ಆಲಿಸಿರಿ. ನನ್ನ ದೇವರೇ, ನನ್ನ ದೇವರೇ ಎಂದು ರಾತ್ರಿಯೆಲ್ಲ ಕೂಗುವ ನನ್ನ ಸ್ವರ ನಿಮ್ಮ ಮುಂದೆ ಇದೆ. ನನ್ನ ಜೀವನದಲ್ಲಿ ನಾನು ದಣಿದು ಹೋಗಿದ್ದೇನೆ, ಏಕಾಂಗಿಯಾಗಿದ್ದೇನೆ. ನನ್ನ ಪ್ರೀತಿಯನ್ನು ಯಾರು ಅರಿತವರಿಲ್ಲ. ಓ ದೇವರೇ, ನಾನು ನಿಮ್ಮೊಂದಿಗೆ ಸದಾ ನೆಲೆಗೊಳ್ಳುವಂತೆ ಮಾಡಿರಿ. ಯಾರು ನನ್ನನ್ನು ದ್ವೇಷಿಸಿದರು, ತಿರಸ್ಕರಿಸಿದರು, ನಿಂದಿಸಿದರು, ಅವೆಲ್ಲವನ್ನು ನಾನು ಸಹಿಸುತ್ತಾ, ಪ್ರೀತಿಯನ್ನು ಕೊಡುತ್ತಾ, ಕ್ಷಮೆಯೊಂದಿಗೆ ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ನಿಮ್ಮ ಹಿಂದೆ ಬರುವಂತೆ ಮಾಡಿರಿ. ನಿಮ್ಮ ಪ್ರೀತಿಯ ಮಗನಾದ ಯೇಸುವನ್ನು ನನಗೆ ಕೊಟ್ಟಿದ್ದೀರಿ. ಅವರ ಪ್ರೀತಿಯಲ್ಲಿ ನಾನು ಮಗ್ನನಾಗಿ, ಅವರೊಂದಿಗೆ ಜೀವಿಸಿ, ಅವರಲ್ಲಿಯೇ ನೆಲೆಯಾಗಿ, ಅವರ ಮುಖಾಂತರವಾಗಿ ನಿಮ್ಮೊಂದಿಗೆ ಬೆರೆತು, ಪವಿತ್ರಾತ್ಮರನ್ನು ಪಡೆದು, ಈ ಲೋಕವನ್ನು ಜಯಿಸುತ್ತಾ, ಸಹಿಸುತ್ತಾ, ಪ್ರೀತಿಸುತ್ತಾ, ಕ್ಷಮಿಸುತ್ತಾ ಬಾಳುವ ಕೃಪೆಯನ್ನು ನನಗೆ ಕರುಣಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಜೀವನುಳ್ಳ ತಂದೆಯೇ, ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಸಮಯವಿದು. ಕೈಗಳಲ್ಲಿ ಜಪಸ್ಸರು ಹಿಡಿದು ಪ್ರಾರ್ಥಿಸುವ, ಹೊರ ದೇಶದಲ್ಲಿ ದುಡಿತಿರುವಂತಹ ಎಲ್ಲ ಕುಟುಂಬಗಳಿಗಾಗಿ, ಎಲ್ಲ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ ಹೊರ ದೇಶದಲ್ಲಿ ದುಡಿಯುತ್ತಿರುವವರಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂಬುದಾಗಿರಲಿ. ವಿಶ್ವಾಸದ ಪ್ರಾರ್ಥನೆ, ಶಕ್ತಿಯ ಪ್ರಾರ್ಥನೆ. ಮಾತೆಯ ಮಧ್ಯಸ್ಥಿಕೆಯೊಂದಿಗೆ ನಾವು ಪ್ರಾರ್ಥಿಸುವ.